ಇನ್ನಾಗೋರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಬಹಳಷ್ಟು ಪ್ರಭಾವಿ ಆಗಿದ್ದಾರೆ. ಇವರು 5 ಬಾರಿ ಶಾಸಕರಾಗಿದ್ದಾರೆ. ಜೊತೆಯಲ್ಲಿ ಒಕ್ಕಲಿಗ ನಾಯಕ, ಹಿರಿಯ ನಾಯಕರ ಗುರುತಿಸಿಕೊಂಡಿದ್ದಾರೆ. ಒಮ್ಮೆ ಬಿಜೆಪಿ, 3 ಬಾರಿ ಜೆಡಿಎಸ್ ನಿಂದ ಗೆದ್ದಿದ್ದಾರೆ. ಒಮ್ಮೆ ಕಾಂಗ್ರೆಸ್ ಶಾಸಕ ಆಗಿದ್ದಾರೆ. ಇದೊಂದು ಮೇಜರ್ ಫ್ಯಾಕ್ಟ್ ಆಗಿರುತ್ತೆ ಇಲ್ಲಿ. ಜೊತೆಯಲ್ಲಿ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಗೆಲ್ತಿರೋದು ಇವರು. ಚುನಾವಣೆ ಗೆಲ್ಲೋದಕ್ಕೆ ಕಾರಣನೇ ಅವ್ರದ್ದೇ ಆಗಿರುವಂತಹ ಐಡೆಂಟಿಟಿ ಇದೆ ಅಲ್ಲಿ ಆ ಭಾಗಗಳಲ್ಲಿ. ಸಿದ್ದು ಆಪ್ತರಾಗಿದ್ರೂ ಕೂಡ ಡಿ.ಕೆ. ಶಿ ಮೇಲೆ ಹೆಚ್ಚು ಒಲವಿದೆ. ಹಾಗಾಗಿ ಎರಡೂ ಕಡೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಸಿಗೋದಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಕ್ಲೀನ್ ಮಾಡೋದಲ್ಲಿ ಬಹಳಷ್ಟು, ರಾಮನಗರ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂದ್ರೆ ಇಲ್ಲಿ ಪಕ್ಷ ಸಂಘಟನೆಯಲ್ಲೂ ಕೂಡ ಎತ್ತಿದ ಕೈ. ಜೊತೆಯಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ಆಪ್ತರಾಗಿದ್ದಾರೆ. ಈಗ ಈ ಲೆಕ್ಕಾಚಾರ ನೋಡ್ತಾ ಇದ್ರೆ ಮಾಗಡಿಯ ಬಾಲಕೃಷ್ಣ ಅವರಿಗೆ ಬಹುತೇಕ ಖಚಿತ ಅಂತಾನೆ ಹೇಳ್ಬೋದಲ್ಲ, ಯಾಕಂದ್ರೆ ಆ ಫ್ಯಾಕ್ಟರ್ಸ್ಗಳು ಗಮನಿಸ್ತಿದ್ರೆ. ಮಾಗಡಿ ಬಾಲಕೃಷ್ಣ ಯಾವುದೇ ಪಕ್ಷದಲ್ಲಿದ್ರು ಒಂದು ಸಮಸ್ಯೆ ಇದ್ದೇ ಇದೆ. ಏನು ಆ ಜಿಲ್ಲೆಯಿಂದ ಗೆದ್ದು ಬಂದಂತವ್ರು ಪ್ರಭಾವಿಗಳಾಗಿರ್ತಾರೆ. ಹೌದು, ಜೆಡಿಎಸ್ ಅಲ್ಲಿದ್ರು ಕುಮಾರಸ್ವಾಮಿ ಪ್ರಭಾವಿ. ಹೌದು. ಕುಮಾರಸ್ವಾಮಿಯನ್ನು ಓವರ್ಟೇಕಿ ತಗೊಳ್ಳೋಷ್ಟು ಶಕ್ತಿ ಇರಲಿಲ್ಲ. ಕಾಂಗ್ರೆಸ್ ಬಂದರು. ಅದೇ ಜಿಲ್ಲೆಯಲ್ಲಿ ಕನಕಪುರದ ಬಂಡೆ ಅಂತ ನಾವು ಕರೆಯುವಂತ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, DCM ಇದ್ದಾರೆ. ಅವರು ಕೃಪಾ ಕಟಾಕ್ಷ ತೋರಿಸಿದ್ರೆ ಇವರು ಸಚಿವರಾಗ್ಬೋದು. ಸಚಿವರಾಗುವ ಎಲ್ಲಾ ಅರ್ಹತೆಯೂ ಕೂಡ ಬಾಲಕೃಷ್ಣ ಆಗಿದೆ. 4 ಬಾರಿ ಗೆದ್ದಿರೋದೇನು ಸಾಮಾನ್ಯದ ಕೆಲಸ ಅಲ್ಲ. ಒಮ್ಮೆ ಪಕ್ಷೇತರವಾಗಿ ಗೆದ್ದು ಆಮೇಲೆ ಬಿಜೆಪಿಗೆ ಅಲ್ಲಿ ಶಕ್ತಿನೇ ಇರೋದಿಲ್ಲ. ಅಂತಹ ಸ್ಥಳದಲ್ಲಿ ಬಿಜೆಪಿಯಿಂದ ಗೆದ್ದು ಬಂದಂತಹ ಸ್ಟ್ರಾಂಗ್ ಇದೆ, ತನ್ನದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ. ಅದಾದ ಬಳಿಕ ಜೆಡಿಎಸ್ ಇಂದ 3 ಬಾರಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಇಂದಲೂ ಕೂಡ ಒಮ್ಮೆ ಗೆದ್ದು ಬಂದಿದ್ದಾರೆ. ಕಾಂಗ್ರೆಸ್ಗೆ ಬಂದಿದ್ದೇ ಅವಕಾಶಗಳು ಸಿಗ್ತವೆ ಅಂತ. ಆದ್ರೆ ಇಲ್ಲಿ ಅದೇ ಜಿಲ್ಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರೋದ್ರಿಂದ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಅವಕಾಶ ಕೊಟ್ರೆ ಇವ್ರು ಆಗ್ಬೋದು. ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ. ಆದ್ರೆ ಇವ್ರು ಯಾವ ಬಣಕ್ಕೆ ಸೇರಿದವರು ಅಂತ ನೋಡಿದಾಗ ನೇರವಾಗಿ ಹೇಳೋದಾದ್ರೆ ಡಿ.ಕೆ. ಶಿ ಬಣನೆ. ಯಾಕಂತ ಹೇಳಿದ್ರೆ ಅದೇ ಜಿಲ್ಲೆಗೆ ಸೇರಿದಂತವ್ರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ರೆ ಸಾಕು ಇವರಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಕಡೆ ರಾಜಣ್ಣ ಏನಾದ್ರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು ತುಮಕೂರಿಂದ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನೇ 5 ವರ್ಷಗಳ ಕಾಲ ಮುಂದುವರಿಬೇಕು ಅಂತ ಹೇಳಿದ್ರೆ ಆ ಚೆಕ್ಮೆಂಟ್ ಕೊಡೋದು ಮಾಗಡಿ ಬಾಲಕೃಷ್ಣ. ಬೆಂಗಳೂರಲ್ಲಿ ಇದ್ಕೊಂಡೆ ರಾಜಣ್ಣ ಹೇಳಿದ ತಪ್ಪು, ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಕಟ್ಟಿದ್ದಾರೆ, ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ, ಅವರಾಕ್ರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದೆಲ್ಲವನ್ನು ಒಪ್ಕೊಂಡ್ರೆ ಸಚಿವರಾಗುವಂಥ ಎಲ್ಲ ಅರ್ಹತೆಗಳು ಬಾಲಕೃಷ್ಣಗೆ ಇದ್ದಾವೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ರಾಮನಗರ ಬಹಳ ಸಣ್ಣ ಜಿಲ್ಲೆ, 4-5 ಕ್ಷೇತ್ರಗಳಿರುವಂಥ ಒಂದು ಜಿಲ್ಲೆ. ಆ ಜಿಲ್ಲೆಗೆ 2 ಸ್ಥಾನಗಳು ಕೊಟ್ಟರೆ ಬೇರೆ ಜಿಲ್ಲೆಯವರು ಸುಮ್ಮನೆ ಇರ್ತಾರ. ಜೊತೆಗೆ ಆ ಸಮುದಾಯದಲ್ಲಿ ಬೇರೆ ಅವರು ಕೂಡ ಪ್ರತಿಸ್ಪರ್ಧೆ ಹೆಚ್ಚಾಗಿದ್ದಾರೆ. ಹಾಗಾಗಿ ಏನು ಲೆಕ್ಕಾಚಾರ ಆಗ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಮಂಡ್ಯಗೆ ಏನಾದರೂ ಕೊಟ್ಟು ಚಲುವರಾಯಸ್ವಾಮಿ ಅವರನ್ನು ತೆಗೆದು ರಾಮನಗರಕ್ಕೆ 2 ಸ್ಥಾನಗಳನ್ನು ಕೊಡೋಣ ಅಂತ ಹೇಳಿದ್ರೆ, ಈಗ ಬೆಂಗಳೂರು ದಕ್ಷಿಣ ಅಂತ ಹೇಳ್ಬೇಕು ನಾವು. ಡಿ.ಕೆ. ಶಿವಕುಮಾರ್ ಕೇಳಿಸ್ಕೊಂಡ್ರೆ ಮತ್ತೆ ಬೇಜಾರಾಗ್ಬಿಡ್ತಾರೆ ಅವರು. ಏನ್ರಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬೆಂಗಳೂರು ದಕ್ಷಿಣ ಮಾಡ್ಬಿಟ್ಟು ಈ ಮಾರುತಿ ಇನ್ನೂ ಕೂಡ ಬೆಂಗಳೂರು ರಾಮನಗರ ಅಂತ ಹೇಳ್ತಿದ್ದಾನಲ್ಲ ಅಂತ. ರಾಮನಗರ ಅಂತ ಹೆಸರು ಇದ್ದೇ ಇದೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಹಾಗಾಗಿ ಸಣ್ಣ ಜಿಲ್ಲೆಯಲ್ಲಿ 2 ಸ್ಥಾನಗಳು ಸಿಗೋದು ಕಷ್ಟ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಮಾಗಡಿ ಬಾಲಕೃಷ್ಣ ಜಿಲ್ಲೆ ಸಣ್ಣದು, ರಾಜಕೀಯ ಮಟ್ಟದಲ್ಲಿ ದೊಡ್ಡದಾಗಿದೆ. ಸೊ